ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಿಮಗೆಲ್ಲರಿಗೂ ಹಬ್ಬಕ್ಕೆ ಮನಿ ಸೇವಿಂಗ್ ಅಂತಲೇ ಹೇಳ್ಬೋದು. ಆ ಥರ ಟಿಪ್ಸನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಒಂಚೂರಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲನ್ನು ಮತ್ತಷ್ಟು ಟಿಪ್ಸ್ಗಾಗಿ, ನನ್ನ ಲೈಫ್ ಸ್ಟೈಲ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಇನ್ನೇನು ಆಷಾಢ ಮುಗಿದ ಮೇಲೆ ಹೂವಿನ ರೇಟು ನಾವು ಗಗನಕ್ಕೆ ಹೋಗಿರುತ್ತೆ. ಪ್ರತಿಯೊಂದು ಹಬ್ಬನೂ ಇನ್ನೇನು ಒಂದರಿಂದ ಒಂದು ಹಬ್ಬಗಳು ಬರ್ತಾನೆ ಇರ್ತವೆ. ಆದರೆ ಹೂವು ಮಾತ್ರ ಗಗನದಲ್ಲೇ ಇರುತ್ತೆ. ಆವಾಗ ಅನಿಸ್ತಾ ಇರುತ್ತೆ ಹೂವು ಒಂದು ಸ್ವಲ್ಪ ಮುಂಚೆನೇ ನಾವು ತಂದಿಟ್ಕೊಂಡಿದ್ದರೆ ಕಡಿಮೆ ಇದ್ದಾಗ ಹೆಂಗಪ್ಪ ಅಂತ ಹೇಳಿ. ಈ ಟಿಪ್ಸನ್ನು ಫಾಲೋ ಮಾಡಿ. ನೀವು 10 ಡೇಸ್ ಮುಂಚೆನೇ ನಿಮ್ಮ ಹೂವನ್ನ ಫ್ರೆಶ್ಶಾಗಿ ತಂದು ನೀವು ಕಟ್ಟಿ, ಆನಂತರ ಈ ಥರ ಒಂದು ದೊಡ್ಡ ಬಾಕ್ಸಲ್ಲಿ ನೀವು ನಿಮ್ಮ ಹೂವು ಎಷ್ಟಿದೆ ಅಷ್ಟು ನೋಡಿಕೊಂಡು ಒಂದು ಬಾಕ್ಸಲ್ಲಿ, ಸ್ಟೀಲ್ ಬಾಕ್ಸಲ್ಲಿ ಆಗ್ಬೋದು, ಇಲ್ಲ ಈ ಥರ ಒಂದು ಪ್ಲಾಸ್ಟಿಕ್ ಬಾಕ್ಸ್ ಆದರೂ ಪರವಾಗಿಲ್ಲ. ಅದಕ್ಕೆ ಮಾತ್ರ ನ್ಯೂಸ್ ಪೇಪರ್ ಹಾಕಬೇಕು. ನೀವು ನ್ಯೂಸ್ ಪೇಪರ್ ಹಾಕಿ ಅದರೊಳಗಡೆ ಹೂವುಗಳನ್ನೆಲ್ಲನೂ ಇಡಬೇಕು. ಏನು ಹೂವು ನೀವು ತಂದಿರ್ತೀರಾ ಆ ಥರದ್ದು ಹೂವನ್ನೆಲ್ಲ ಇಟ್ಟು ಈ ರೀತಿ ಫುಲ್ಲು ಕವರ್ ಫೋಲ್ಡಿಂಗ್, ಅಂದರೆ ನಾವೇನು ಪೇಪರ್ ಹಾಕಿರ್ತೀವಿ ಫುಲ್ಲು ಫೋಲ್ಡ್ ಮಾಡಬೇಕು. ನಾವು ಮೊದಲೇ ಕಟ್ಟಿ ಇಟ್ಟರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾವು ಎತ್ತಿ ಅದೇ ಯೂಸ್ ಮಾಡ್ಕೊಳ್ಬೋದು. ಬಿಡುವ ಏನಾದರೂ ನಾವು ಇದೇ ಥರ ಇಟ್ಬಿಟ್ವಿ ಅಂತಂದರೆ ನಾವು ಎತ್ತಿ ಅದನ್ನೆಲ್ಲ ಮತ್ತೆ ನಾವು ಕಟ್ಟಿ ದೇವ್ರಿಗೆ ಹಾಕೋ ಅಷ್ಟರಲ್ಲಿ ಒಂದು ಸ್ವಲ್ಪ ಬಾಡ್ಕೊಂಡಂಗೆ ಅನಿಸುತ್ತೆ. ಆದರೆ ನಾವು ಈ ರೀತಿ ಮೊದಲೇ ಫ್ರೆಶ್ ಆಗಿರುವಂಥ ಹೂಗಳನ್ನು ತಂದು ಈ ರೀತಿ ಕಟ್ಟಿ ಅದನ್ನು ಈ ರೀತಿ ಪೇಪರ್ ಫೋಲ್ಡಿಂಗ್ ಮಾಡಿಬಿಟ್ಟು ಆನಂತರ ಈ ರೀತಿ ಮುಚ್ಚಳ ತೆಗೆದು ಫುಲ್ಲು ಕವರ್ ಮಾಡಿ ಫ್ರಿಜ್ಜಲ್ಲಿ, ಅಂದರೆ ನಾವೀಗ ಫ್ರಿಜ್ಜಲ್ಲಿ ಸ್ಟೆಪ್ ಬೈ ಕೊಟ್ಟಿರ್ತಾರೆ, ನಾವು ಸೆಕೆಂಡ್ ಸ್ಟೆಪ್ ಏನಿರುತ್ತೆ, ನಾವು ತರಕಾರಿಗಳು ಆ ಥರದ್ದು ಇಡ್ತೀವಲ್ವ, ಆ ಒಂದು ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಈ ರೀತಿಯಾಗಿ ಇಡೋದ್ರಿಂದ ಅದು ಹೆಚ್ಚಾಗಿ ಕೋಲ್ಡ್ ಆಗೋದಿಲ್ಲ. ಆವಾಗ ಏನಾಗುತ್ತೆ, ನಮ್ಮ ಹೂವು ಫ್ರೆಶ್ಶಾಗಿ ಹಾಗೇ ಇರುತ್ತೆ. ಇನ್ನೊಂದು ಲಕ್ಷ್ಮೀ ದೇವಿಗೆ ತುಂಬ ಪ್ರಿಯವಾಗಿರುವಂಥ, ಆಕೆ ತುಂಬ ಇಷ್ಟಪಡುವಂಥ ಲಕ್ಷ್ಮೀ ದೇವಿ ನಿಲ್ಲಿಸುವಂಥ ವಸ್ತುಗಳನ್ನು ನಾನು ಆನ್ಲೈನಲ್ಲಿ ತಗೊಂಡಿದ್ದೆ. ಇದ್ರದ್ದು ಲಿಂಕನ್ನು ನಾನು ಶೇರ್ ಮಾಡಿರ್ತೀನಿ, ನೀವು ಕೆಳಗಡೆ ಸಿಗುತ್ತೆ ನಿಮಗೆ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಚೆಕ್ ಮಾಡಿ. ಇದರಲ್ಲಿ 5 ಥರ ಹಸಿರು ಬಳೆ, ಕೆಂಪು ಬಳೆ ಮತ್ತು ತಾವರೆ ಹೂವು, ಗುಲಗಂಜಿ, ಕವಡೆ ಮತ್ತು ಚಕ್ರಗಳು, ಈ ರೀತಿ ಎಲ್ಲ ಲಕ್ಷ್ಮಿಗೆ ಪ್ರಿಯವಾದಂಥದ್ದು. ಇದು ಒಂದು ಟಿಪ್ಪು. ನಾವಿದು ಒಂದು ಸರಿ ತಗೊಂಡ್ರೆ ನಾವು ಯಾವಾಗಲೂ ಲಕ್ಷ್ಮೀ ದೇವಿ ಪೂಜೆ ಮಾಡ್ತೀವಿ, ಮತ್ತು ನಾವು ಯಾವಾಗಲೂ ದೇವ್ರ ಮನೆಯಲ್ಲಿ ಈ ವಸ್ತುಗಳನ್ನೆಲ್ಲ ನಾವು ಲಕ್ಷ್ಮಿ ಹತ್ರ ಇಟ್ಟರೆ ನಮಗೆ ಆ ಲಕ್ಷ್ಮೀ ದೇವಿ ಒಲಿದು ಸಕಲ ಸಂಪತ್ತುಗಳು ಕೊಡ್ತಾಳೆ. ಆರೋಗ್ಯ, ಆಯುಷು, ಮನುಷ್ಯನಿಗೆ ಆರೋಗ್ಯಕ್ಕಿಂತ ಇನ್ಯಾವುದು ಬೇಕು ಅಲ್ವಾ? ಹಾಗೆ ಈ ರೀತಿ ವಸ್ತುಗಳನ್ನೆಲ್ಲ ಲಕ್ಷ್ಮಿ ಹತ್ರ ಇರೋದ್ರಿಂದ ಆದಷ್ಟು ನಮ್ಮ ಹಣಕಾಸಿನ ಸಮಸ್ಯೆ ಆಗ್ಬೋದು, ಮನೆಯಲ್ಲಿ ನೆಮ್ಮದಿ, ಶಾಂತಿ ಎಲ್ಲ ನೆಲೆಸುತ್ತೆ. ಅದಕ್ಕೋಸ್ಕರ ನಾನು ಇದನ್ನು ತರಿಸಿ ಇಡ್ತಾಯಿದ್ದೀನಿ. ಇದನ್ನು ನಾವು ಒಂದು ಟೈಮ್ ತೊಗೊಂಡ್ಬಿಟ್ರೆ ಯಾವಾಗಲೂ ನಮ್ಮ ದೇವ್ರ ಮನೇಲಾಗ್ಬೋದು ಮತ್ತು ವರಮಹಾಲಕ್ಷ್ಮಿಲಾಗ್ಬೋದು ಇಡ್ಬೋದು. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಜವಾದಿ ಪೌಡರ್. ಇದಂತೂ ದೇವರುಗಳಿಗೆ ಪ್ರಿಯ ಅಂತಲೇ ಹೇಳ್ಬೋದು. ಇದು ಒಂದು ಚಿಟಿಕೆ ಹಾಕಿ ನಾವು ದೇವ್ರ ಮನೆಯಲ್ಲಿ ಅರ್ಶಿನ ಜೊತೆ ಬೆರೆಸಿ ದೇವ್ರಿಗೆ ಇಡ್ತೀವಲ್ವ, ನಾವು ದೇವಸ್ಥಾನದಲ್ಲಿರುವಂಥ ಕಲ್ಪನೆ ನಮಗೆ ಬರ್ತಾ ಇರುತ್ತೆ. ಮನೆಯಲ್ಲೂ ಅದೇ ಥರದ ಸುವಾಸನೆ ಮನೆ ತುಂಬ ಹರಡಿರುತ್ತೆ ಈ ಒಂದು ಜವಾದಿ ಪೌಡರಿಂದ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಕುಬೇರ ಕಾಯಿನ್ಸು. ಇದು ನಾವು ವರ್ಷಕ್ಕೆ ಒಂದು ಸರಿ ಆದರೂ ಇದನ್ನು ಸೇರಿಸ್ತಾ ಇರಬೇಕು ಅಂತೆ. ಅಂದರೆ ನಾವೀಗ ಕುಬೇರ ಕಾಯಿನ್ಸ್ ಎಷ್ಟು ಇಡ್ತೀವೋ ಅಷ್ಟು ಒಳ್ಳೆಯದು ಅಂತ ಹೇಳ್ತಾರೆ. ನಾನು ವರ್ಷಕ್ಕೆ 11 ಕಾಯಿನ್ಸನ್ನು ಸೇರಿಸ್ತಾ ಹೋಗ್ತಾ ಇರ್ತೀನಿ. ಈ ಸಾರಿ 11 ಕಾಯಿನ್ಸನ್ನು ತರಿಸಿದ್ದೆ, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮುಂಚೆಗಡೆ ಬಂದುಬಿಟ್ಟು ಈ ರೀತಿ ದೇವ್ರದ್ದು ಪ್ರಿಂಟ್ ಇದೆ, ಕುಬೇರ ಪ್ರಿಂಟು. ಅದ್ರ ಕೆಳಗಡೆ ಕುಬೇರ ಅಕ್ಷರಗಳು, ನಂಬರ್ಸ್ಗಳಿದೆ. ಈ ಥರದ್ದು ನಾವು ಎಷ್ಟು ಸೇವ್ ಮಾಡ್ತೀವಿ ಅಂದರೆ ಅಷ್ಟು ಒಳ್ಳೆಯದಂತೆ ಕುಬೇರ ಕಾಯಿನ್ಸನ್ನು. ಈ ಸರಿ ನಾನು ಬಂದುಬಿಟ್ಟು 11 ಕಾಯಿನ್ಸನ್ನು ತರಿಸಿದ್ದೀನಿ. ಈ ಕಾಯಿನ್ಸು ತುಂಬ ಕಡಿಮೆ ಬಜೆಟೇ. ಇದನ್ನು ನಾವು ಲಕ್ಷ್ಮಿ ಮುಂದೆ, ಲಕ್ಷ್ಮಿ ಜೊತೆ ಇಡೋದ್ರಿಂದನೂ ತುಂಬ ಒಳ್ಳೆಯದು. ಹಾಗೆಯೇ ಈಗ ನಾವು ಹೆಂಗಿದ್ರು ದುಡ್ಡು ಕಾಸು ಎಲ್ಲ ಇಡ್ತೀವಲ್ವ, ಅದರಲ್ಲಿ ಇದನ್ನು ಹಾಕಿಟ್ರೂ ತುಂಬ ಒಳ್ಳೆಯದಂತೆ. ನಾನು ವರ್ಷನೂ 11 ಕಾಯಿನ್ಸನ್ನು ತರಿಸಿ ಇಡ್ತಾಯಿರ್ತೀನಿ. ಇನ್ನು ಮೇಯ್ನ್ ಬಂದುಬಿಟ್ಟು ನಮ್ಮ ಹೆಣ್ಮಕ್ಳಿಗೆ ಹಬ್ಬಗಳ ಟೈಮ್ ಬಂತು ಅಂತಂದರೆ ನಮ್ಮ ಮಂತ್ಲಿ ಪೀರಿಯಡ್ ಅನ್ನೋದು ಬಂದೇ ಬಿಡುತ್ತೆ. ಒಂದೊಂದು ಸರಿ ನಾವು ತಪ್ಪಿಸ್ಕೊಂಡಿರ್ತೀವಿ, ಒಂದೊಂದು ಸರಿ ತಪ್ಪಿಸ್ಕೊಂಡಿರೋದಿಲ್ಲ.
ನಮಗೆ ಅದೇ ಡೇಟು ಬಿದ್ದುಬಿಟ್ಟಿದೆ ಅಂತಂದರೆ ಆಗ ನಾವು ಈ ಒಂದು ಉಪಾಯ ಮಾಡೋದ್ರಿಂದ ಯಾವುದೇ ಥರದ ಟ್ಯಾಬ್ಲೆಟ್ಸ್ ತಿನ್ನೋ ಥರ ಏನೂ ಇಲ್ಲ. ಇದಕ್ಕೆ ಬಂದುಬಿಟ್ಟು 1 ಗ್ಲಾಸ್ ಉಪ್ಪು ಮತ್ತು ₹1 ಕಾಯಿನನ್ನು ತೊಗೊಳ್ಬೇಕು. ಇದನ್ನು ನಾವು ಇನ್ನೇನೊಂದು 4 ದಿವಸ ಇದೆ, ನಮಗೆ ಡೇಟ್ ಇದೆ, ಹಬ್ಬದ ಟೈಮ್ ಕರೆಕ್ಟಾಗಿ ಆ ಡೇಟ್ಗೆ ಬಿದ್ದುಬಿಟ್ಟಿದೆ ಅನ್ನೋವಾಗ ಈ ಒಂದು ಉಪಾಯ ಮಾಡಿ. ಆವಾಗ ನೀವು ಒಂದು 4 ದಿವಸದ ಮುಂಚೆನೇ ಒಂದು ಗ್ಲಾಸಲ್ಲಿ ಉಪ್ಪು ತೊಗೊಂಡು ₹1 ತೊಗೊಂಡು ಆ ₹1ನ ನೀವು ದೇವ್ರ ಹತ್ರ ಅಂದರೆ ನಾವೀಗೇನಾದರೂ ಬೇಡ್ಕೊಳ್ತೀವಲ್ವ, ಹಾಗೆ ಬೇಡಿಕೊಂಡು ನಿಮಗೆ ನೀವು 3 ಸರಿ ಇಳೆ ತೆಗಿಬೇಕು. ನಿಮಗೆ 3 ಸರಿ ಇಳೆ ತೆಗೆದ್ಬಿಟ್ಟು ದೇವರಿಗೆ ಹತ್ರ ಕೇಳ್ಕೊಬೇಕು. ದೇವರೇ ಈ ರೀತಿಯಾಗಿ ಇದೆ, ನನ್ನ ಒಂದು ಈ ಸಮಯನ ಮುಂದಕ್ಕೆ ತಳ್ಳಬೇಕು ಅಂತ ಹೇಳ್ಬಿಟ್ಟು ನೀವು ನೆನೆಸ್ಕೊಂಡು ದೇವ್ರ ಮೇಲೆ ನಂಬಿಕೆ ಇಟ್ಟು ಈ ರೀತಿಯಾಗಿ ಮಾಡಿ ನೋಡಿ. ನೀವೇ ಆಶ್ಚರ್ಯ ಪಡ್ತೀರಾ. ಮತ್ತು ಇದನ್ನು ಉಪ್ಪು ಒಳಗಡೆ ಮುಚ್ಚಿಬಿಟ್ಟು ಯಾರಿಗೂ ಕಾಣದಿರೋ ಒಂದು ಪ್ಲೇಸಲ್ಲಿ, ಅಂದರೆ ಇವಾಗ ನಾವು ಅಡುಗೆ ಮನೇಲಿ ಸರ್ಜೆ ಆಗ್ಬೋದು, ಆ ಪ್ಲೇಸಲ್ಲಿ ಇಟ್ಬಿಟ್ರೆ ಅದು ಯಾರಿಗೂ ಕಾಣೋದು. ಆ ಪೂಜೆ ಎಲ್ಲ ಆದಮೇಲೆ ನಿಮ್ಮ ಟೈಮ್ ಸಾಕು ಅಂದಾಗ ನೀವು ಆ ಗ್ಲಾಸಲ್ಲಿರೋ ಕಾಯಿನ್ನು ಏನು ತೆಗೆದ್ಬಿಟ್ಟು ಆ ಉಪ್ಪನ್ನು ನೀರಲ್ಲಿ ಕರಗಿಸಿ ಯಾರೂ ತುಳಿದಿರೋ ಜಾಗದಲ್ಲಿ ಹಾಕಿದ್ರೆ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.